ಲೇ ಗೌರಿ, ಗೌರಿ ಎತ್ತೋದ್ಲ ಇವಳು ಮಗ ಮುಚ್ಚೋಗ ಒಂದು ಗಳಿಗೆ ಮನೆಗಿರಲ್ಲ. ತಿರುಗ್ತಾ ಇರ್ತಾಳೆ. ಆ ಕೆಲ್ಸಕ್ಕನ ಹೋದ್ರೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಾಳೆ. ಮನೆಗೆ ಅವಳು ಅಂತಂದ್ರೆ ಕಾಲಿಗೆ ಚಕ್ರ ಕಟ್ಕೊಂಡು ತಿರುಗ್ತಾ ಇರ್ತಾಳೆ. ಒಟ್ಟುರ್ದೋಗ ಇಷ್ಟೊತ್ತಾಗದೆ ಒಂದು ಲೋಟ ಕಾಫಿ ಕೂಡ ಕೊಡಕ್ಕೆ ಹೋಗ್ತಾ ಇಲ್ಲ ಇವಳ್ಕ. ಮೌ ಅಮ್ಮ, ಲೇ ಬಾರ, ಎತ್ತೋದ್ಲ ನೀನು ನೆಂಟು? ಹಾಂ, ಎತ್ತೋದ್ಲ ಮೌ? ಅವಳ ಕತೆ ಇರ್ಲಿ, ಇದೇನಿದೆ ನಿನ್ನ ವೇಷ? ಅಯ್ಯಯ್ಯ ಥೂ, ಯಾರ ನೋಡಿದ್ರೆ ನಗಿಯಲ್ಲ. ನೀನು ನೆಂಟು ಎತ್ತೋದ್ಲು ಅಂತಂದ್ರೆ ಏನೇನೋ ಮಾತಾಡ್ತಾ ಇದೆಯಾ? ಎತ್ತೋದ್ಲ ನೀನು ನೆಂಟು? ಹಾಂ ಮೌ, ಇದೇನಮ್ಮ ಇದು ಇಂಥ ಜಾಗ ಇಟ್ಕೊಂಡಿದ್ಯಾ? ಹಾಂ, ನೋಡಿ ಜನಗಳು ನಗಿಯಲ್ಲ ನಮ್ಮ, ಯಾಕಮ್ಮ ಇಂಥ ಜಾಗ ಇಟ್ಕೊಂಡಿದ್ಯಾ? ಈ ವಯಸ್ಸಿನಾಗ ಇದೆಲ್ಲ ಬೇಕಾ ನಿಂಕ? ಅಲ್ಲ, ನೀರು ಕೈ ಸಿಕ್ಬಿಟ್ಟು ಬಟ್ಟೆಗೆ ಕೊಡೆ ಅಂತ ನಾನು ಹೇಳಿದ್ರೆ ಇರು ಬರ್ತೀನಿ ಅಂತ ಹೇಳಿದ್ವ ಲಂಕಣಿ, ಅದು ಎತ್ತೋದ್ಲ ಬರ ಇಲ್ಲ. ಯಾವ ಅಲ್ಲೇ ಸಿಕ್ಕಿದ್ವ ಅವ ಹಾಕಣ್ಣೆ ಎತ್ತೋದ್ಲ ಅವಳು? ಎತ್ತೋದ್ಲ ಬಟ್ಟೆಗೆ ಕೊಟ್ಬಿಟ್ಟು ಬೆನ್ನಂಗೆ ಉಜ್ಜಿ ಅಂತ ನಾನಂದ್ರೆ ಪತ್ತಿಲ್ದಿರ ಹೊಟ್ಬಿಟ್ಟವಳೆ. ಅವಳಿಗೇನು ಮಾನ ಮರ್ಯಾದೆ ಏನು ಬೇಡ? ಮೌ, ಅದು ಜಾಗಿಟ್ಟು ನೋಡು, ಜಾಗಿಟ್ಟು ಎಂಥದ್ದು ಇಟ್ಕೊಂಡಿದ್ಯಾ? ಥೂ, ಈ ವಯಸ್ಸಿನಾಗ ಬೇಕಾ ನೋಡಿದ ಜನಗೆ ಏನು ಬೇಕಣಲ್ಲ? ಅಯ್ಯಯ್ಯ ಇದೇನೋ ಇದು ಇಂಥ ಜಾಗಿಟ್ಟು, ಇದಕ್ಕೇನು ರೆಟ್ಟಿಗೆ ಇಲ್ಲ. ಥೂ ಅಯ್ಯಯ್ಯ. ಎತ್ತೋದ್ಲ ನೀನೆಂಟ್ರು? ಅವಳು ಹೊಟ್ಟೆ ಉರ್ದೋಗ ಎತ್ತೋದ್ಲ? ಎತ್ತೋದು ಯಾವಕ್ನವ್ರ ಮನೆ ಕಡೆ ಹೋಗಿತ್ತಾಳೆ? ಹೋಗಮ್ಮ, ಹೋಗು ಬೇರೆದು ಯಾವ್ದನ್ನ ಇಕ್ಕ ಹೋಗು. ಲೇಕಾಳ ಯಾವನ ಬೇರೆ ಬಟ್ಟೆಗೆ ಎತ್ಕೊಡ ಬೀರುವಾಗ ಬೀರುವ ಬೀಗ ಹಾಕೊಂಡು ಹೊಟ್ಟೋಗ್ಬಿಟ್ಟವಳ ಅವಳ ಮಗ ಮುಚ್ಚೋಗ ಗೌರಿ. ಥೂ, ಯಾವುದೋ ಒಂದು ಸಿಕ್ತಲ್ಲ ಅಂತ ಇಕ್ಕಣ್ಣ ಕಣ್ಣು ಕಾಣಿಸಲ್ಲ ಸರಿಯಾಗಿ. ಲೇ ಹೋಗ ಬೀರುವ ಬೀಗ ತೆಗೆದ್ಬಿಟ್ಟ, ಬೇರೆದು ಎತ್ಕೊಂಬೋಗ. ಬೀಕ ಇಗ್ಲವೇ ನಿನ್ನ ಹತ್ರ? ನನ್ನ ಹತ್ರ ಇಲ್ಲಮ್ಮ ಬೀರು ಬೀಕ ಇಗ್ಲ, ಅವಳ ಹತ್ರ ಇರೋದು ಗೌರಿ ಹತ್ರ. ಬೇರೆ ದಿಕ್ಕ ಹೋಗಮ್ಮ. ಲೇ ಬಿರಿನೋಗು ಜಾಕೆಟ್ ಎತ್ಕೊಂಬೋಗ ಬೇರೆದು. ಆ ಮನೆಗೆ ನೋಡು, ಈ ಮನೆಗೆ ಇಕ್ಕಂತೀನಿ ಎತ್ಕೊಂಬೋಗ. ಆ ಬೀದಿ ಬಸ್ ಇವತ್ತು ಬರಲಿ ಹೋಗ, ಅವಳ ಕೈತೆ ಗಾಚಾರ ಬಿಡ್ತೀನಿ, ಅವಳ್ಕ ಸರಿಯಾಗಿ ಬಿಡ್ತೀನಿ. ಹಾಂ, ಬೀದಿ ಬಸ್ಗೆ ತಿರ್ಗಿದಂಗೆ ತಿರ್ಗ್ತಾಳೆ ಮನೆ ಮೂಲೆ. ಅಯ್ಯೋ ಇವಳು ಒಟ್ಟುರ್ದಾಗ ಎಲ್ಲಿಂದ ಕತ್ಕೊಂಡಿಲ್ಲ ನನ್ನ ಸಂಸಾರ, ನಾ ಬೀದಿಗೆ ಸರಕ್ಕೆ ಇವಳು ಮಗ ಮುಚ್ಚೋಗ. ಅಯ್ಯೋ ಇದೇನಪ್ಪ ಇದು, ಇಂಥ ಕತೆ ಆಗೋದು ನಂದು. ತೂ ಬೇಡಲೇ ಕಾಳ, ನಂಗೆ ಬೇಡ. ಬಿರಿನ ಹೋಗ ಎತ್ಕೊಂಬೋಗ. ನನ್ನ ಹತ್ರ ಬೀಗ ಇಲ್ಲ, ಅವಳ ಹತ್ರ ಇರೋದು. ನನ್ನ ಹತ್ರ ಏನು ಕಿತ್ತದ ಬೀಗ? ಹೋಗ ಕದ್ಲಲ್ಲೇ, ಹೋಗಿ ಎತ್ಕೊಂಬೋಗ. ನಿಖನ್ ಕೇಳಿಸ್ತಾ ಇಲ್ಲ? ನನ್ನ ಹತ್ರ ಬೀಗ ಇಲ್ಲ, ಅವಳ ಹತ್ರ ಇರೋದು ಅಂತ. ಕೇಳಿಸ್ತಾ ಇಲ್ಲ ನನ್ಕ? ಹೋಗ ಎತ್ಕೊಂಬೋಗ. ಎಲ್ಲ ನನ್ನ ಕರ್ಮ. ಆತ ಅವಳ ಹತ್ರ ಹೇಗಬೇಕು, ಈ ಟಿಯಮ್ಮನ ಹತ್ರ ಹೇಗಬೇಕು. ಬೀಗ ಇಲ್ಲ ಅಂತ ಇದ್ರು ಬಡ್ಕೊಂತಾವಳೆ. ನನ್ನ ಹಣೆ ಬರ ಇವ್ರ ಹತ್ರ ಹೇಗೋದು. ಬೀಗ ಇಲ್ಲ, ನನ್ನ ಹತ್ರ ಬೀಗ ಇಲ್ಲ. ಅವಳು ಎತ್ಕೊಂಡೋಗೋಳು ಬೀಗ. ನೀನು ಒಟ್ಟುರ್ದಾಗ ಅದೇನ ಅಷ್ಟು ಜೋರಾಗಿ ಬಡ್ಕೊಂತ ಇದೆಯಾ? ನನಗೇನು ಕಿವಿ ಕೆಲಸಲ್ಲ. ಎತ್ತಾಳಗೋದ್ಲ ಏನೋ ನೋಡೋಗು. ಅದು ಯಾವೇ ಮನೆ ಹತ್ರ ಬಿದ್ದಿತ್ತಾಳಗ ಅವಳು ಪಾತಿನೂ ಇವಳು. ಹೋಗು, ಅವರಿಬ್ರು ಒಳಗೆ ಜೋಡತ್ತಿಲಿದ್ದಂಗೆ ಹೋಗು. ತಿರುಗುತ್ತಾ ಇರ್ತವೆ, ಎರಡಕ್ಕೂ ಉದ್ಯೋಗ ಇಲ್ಲ. ಇತ್ತ ಈ ಅಮ್ಮನ ಹತ್ರ ಬಡ್ಕೊಬೇಕು, ಅತ್ತ ಅವಳ ಹತ್ರ ಬಡ್ಕೊಬೇಕು. ಹಾಂ, ತೋಟಕ್ಕೆ ಹೋಗಿ ಕೂಲಿ ಕೆಲಸನೂ ಮಾಡ್ಕೊಂಬರ್ಬೇಕು. ನಂಗೆ ಯಾವ್ದಿದೆ ಹಣೆ ಬರ? ಅಯ್ಯ ಥೂ, ಎಲ್ಲ ನನ್ನ ಕರ್ಮ. ಹೋಗತ್ತ ಹೊರಟೇ ಬಿಟ್ನು. ನಾನೇನು ವಯಸ್ಸು ಹುಡುಗಿನ ಇಂಥ ಜಾಗ ಇಟ್ಕೊಟ್ಟವಳೆ? ಅದು ರೆಟ್ಟಿಗ್ಲೇ ಇಲ್ಲ ಅದಕ್ಕೆ, ಎಲ್ಲಂದ್ರಲ್ಲೇ ಗಾಳಿ ನುಗ್ತದೆ. ಬರಲಿ ಇವತ್ತು ನನಗೆ, ಬರಲಿ ಅವಳ್ಕಾಯ್ತು ಗಾಚಾರ. ಮನೆ ಬೀದಿ ತಿರುಗ್ತಾಳೆ ಇವಳು. ಬರಲಿ ಇವತ್ತು. ಗೌರಿದಕ್ಕ ನಿಮ್ದಕ್ಕೂ ಅತ್ತೆ ಏನೋ ಬೈಕೊಂತ ಇದ್ದಾರೆ. ಗೌರಿದಕ್ಕ ನಿಮ್ದಕ್ಕೂ ಅತ್ತೆ ನೋಡಿ ಅಂತ ಬ್ಲೌಸ್ಗೆ ಹಾಕಿದ್ದಾರೆ. ಅಯ್ಯಯ್ಯೋ ಗೌರಿದಕ್ಕ, ಅಯ್ಯೋ ಇದೇನೇ ಇದು, ನಾನು ಯಾವಾಗೋ ಹೊಲ್ ಸಿಕ್ಕಿರೋ ಜಾಕೆಟ್ ಹಾಕೊಂಬಿಟ್ಟವಳೆ. ಫಾತಿಮಾ ಇವತ್ತೇನೋ ನಂಗೆ ಗಾಚಾರ ಬಿಡಿಸ್ತಾಳೆ. ಅಥವಾ ಅಲ್ಲಿ ಕೂತಿರೋದು ಹೆಂಗೆ ಕೂತಾಳೆ? ಅವಾಗ ನೀರು ಕಾಯಿಸ್ಕೊಟ್ನೆ, ಬೆನ್ನುಚ್ಚಿ ಬಟ್ಟೆ ಕೊಡು ಅಂತ ಹೇಳಿದ್ಲ. ನಾನು ಮರ್ತೋಗ್ಬಿಟ್ಟಿತ್ತು, ಬಂದ್ಬಿಟ್ಟು ಯಾವುದೋ ಸಿಕ್ಕಿದ್ದು ಹಾಕೊಂಬಂದವಳೆ. ಓ ಇವತ್ತೇನೋ ನಂಗೆ ಮಂಗಳಾರತಿ ಮಾಡ್ತಾಳಮ್ಮ ಗಾಚಾರ. ಯಾವಳೆ ಪಾತಿ? ಎಲ್ಲ ನಮ್ಮ ಗೌರಿ? ಹಾಂ, ನಿಮ್ದಕ್ಕೂ ಗೌರಿ ನಮ್ದಕ್ಕೂ ಪಕ್ಕದಲ್ಲಿ ನಿಂತ್ಕೊಂಡಿರೋದು ಗೊತ್ತಾಗಲ್ವಾ ನಿಮಗೆ? ಕಣ್ಣಿಗೂ ಕಾಣಿಸಲ್ವಾ ನಿಮಗೆ? ಯಾವಳು ಎತ್ತೋದ್ಲು ಅಂತೀಯಾ? ಹಾಂ, 24 ಗಂಟೆ ಅವಳ ಜೊತೆಗೆ ಎತ್ತೀಯ, ಅವಳನ್ನ ಯಾವಳು ಅಂತೀಯಾ? ಎಂತ ಕಂತ್ರಿ ನೋಡಿ ನೀನು. ಎತ್ತೋದ್ಲೆ ಅವಳು? ಯಾಕತ್ತೆ ಏಕ? ಅಯ್ಯ ನಿನ್ಲೆ ಪ್ರೀತಿ ಬಸ್ವಿ ನಿನ್ಲೆ, ದೊಡ್ಡ ಬೀದಿ ಬಸ್ವಿ ನೀನು. ಅಲ್ಲ, ನೀರು ಕಾಯಿ ಸಿಕ್ಬಿಟ್ಟು ಬೆನ್ನುಚ್ಚಿ ಬಟ್ಟೆ ಕೊಡೆ ಅಂತ ನಾನು ಹೇಳಿದ್ರೆ ಎತ್ತೋಗಿದ್ದೆ ಎತ್ತನಾಶವಾಗಿ ಹೋಗಿದ್ದೆ. ರಾಧಮ್ಮಂತ ಚೆನ್ನಾಗಿಲ್ಲ, ಜರ ಅದಕ್ಕೆ ಅಮ್ಮನ ಕಷ್ಟು ರವೆ ಗಂಜಿ ಕಾಯಿಸ್ಕೊಟ್ಬಿಟ್ಟು ಫಾತಿಮಾ ಮಾತಾಡಿ ತಂದ್ಕೊಟ್ಲು, ಅದಕ್ಕೆ ಕೊಟ್ಬಿಟ್ಟು ಬಂದೆ. ಇದೇನಿದು ಜಾಕೆಟ್ ಇದ್ಕೊಂಡಿದೆಯಲ್ಲ? ಅಯ್ಯೋ ರಾಧಮ್ಮನ್ ಸತ್ತೋಗ್ಬಿಟ್ಲೇನೆ. ಅಯ್ಯೋ ಪಾಪಲೇ ಗೌರಿ, ಏನಾಗಿತ್ತೆ? ಚೆನ್ನಾಗೇ ಇದ್ಲಲ್ಲೇ. ನೆನ್ನೆ ಮಧ್ಯಾಹ್ನ ಎಲ್ಲ ಹೋಗಿದ್ನಿ, ಒಂಚೂರು ಕಾಫಿ ನೀರು ಕೊಟ್ಲು. ಆ ಕಡೆಗೆ ಹೋದಾಗೆಲ್ಲ ಎಲ್ಲಡಿಕೆ ಕಾಫಿ ನೀರು ಎಲ್ಲ ಕೊಡ್ತಾಳಲ್ಲೇ. ಪಾಪಲೇ ರಾಧಮ್ಮನು ಹೋಗ್ಬಿಟ್ಲೇನೆ. ಮಣ್ಣಾಗೋಯ್ತಾ? ಇನ್ನು ನೆಂಟ್ರಿಗೆಲ್ಲ ಬರ್ಬೇಕಂತ ಹಂಗೆ ಎಣ ಇಟ್ಕೊಂಡವ್ರ? ಹಾಂ, ಮಾತಾಡೆ. ಒಳ್ಳೆಯವ್ರ ಕಾಲ ಇಲ್ಲ ಅಂತ ಆ ದೇವ್ರಕ ನಮ್ಮಂಥವ್ರು ಕಾಣಿಸಲ್ಲ. ನಮ್ಗೇನೋ ವಯಸ್ಸಾಗೋಗೈತೆ. ಹಾಂ, ಊರು ಹೋಗುವಂಥದ್ದೇ ಕಾಡ್ಬಾ ಅಂತದೆ, ಅಂಥವ್ರನ್ನ ಉಳ್ಸೋಕ್ಕಾಗಲ್ಲ. ಹಾಂ, ಪಾಪ ಸತ್ತೋಗ್ಬಿಟ್ಲು. ಇನ್ನು ಓಲ್ಡ್ ಪೆನ್ಷನ್ ಕೂಡ ಬಂದಿಲ್ಲ. ಎಲ್ಲನೋ ಒಂದು ಹೂನಾರ ತಗೊಂಡಾಗ ಹಾಕೋಣ ಅಂದರೆ ಅಯ್ಯೋ ಎಂಥ ಕೆಲಸ ಆಗೋಯ್ತು. ಲೇ, ನಮ್ಮ ಮನೆಗೆ ಅದು ಪ್ಲಾಸ್ಟಿಕ್ ಒಂದು ಹೂನಾರ ಇತ್ತಲ್ಲ, ಮುಡ್ಕಾಗಿ ಬಿಸಾಕಿದ್ದಲ್ಲ, ಅದನ್ನಷ್ಟು ಸೋಪ್ ಹಾಕಿ ಕ್ಲೀನ್ ಮಾಡಿಕೊಡೆ, ಅದನ್ನೇ ಎತ್ಕೊಂಡಾಗ ಹಾಕ್ತೀನಿ. ನಿಮ್ದಕ್ಕೂ ಅತ್ತೆಗೆ ಏನು ಬಂದಿರೋದು? ರಾಧಂದು ಅಕ್ಕ ಚೆನ್ನಾಗೇ ಇದೆಯಲ್ಲ, ಸತ್ತೋಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ.
ಏನೇ ಫಾತಿಮಾ ನಮ್ಮ ಅತ್ತೆ ಇಂತವಳೆ ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತಾಳೆ. ಆ ರಾಧಮ್ಮನ್ಗೆ ಈ ಸುದ್ದಿ ತಿಳಿದ್ರೆ ನಮ್ಮ ಮನೇಲಿ ಸುಮ್ಮನೆ ಬಿಟ್ಟಾಳೇನೆ. ಬಟ್ ಇವಾಗ ನಂಗೆ ಒಗ್ದಾಕ್ಬಿಡ್ತಾಳೆ. ಅಯ್ಯೋ ರಾಧಮ್ಮ ಸತ್ತೋಗಿಲ್ಲ ಜ್ವರ ಬಂದಿತ್ತು ಅಷ್ಟೇ. ಅವಾಗ ಸತ್ತೋದ್ಲ ಅಂತ ಹೇಳ್ದಲ್ಲೇ, ಇವಾಗ ಜ್ವರ ಅಂತ ಹೇಳ್ತಾ ಇದ್ಯಾ? ನಾನು ಜ್ವರನೇ ಅಂತ ಹೇಳಿದ್ದು ನೀನು ಕೇಳಿಸ್ಬೇಕಲ್ಲ ನೀನು ಕಿವಿಡಿ ನೀನು. ಓ ಬದುಕವಳ ಜ್ವರನಾ? ಅಯ್ಯೋ ನಾನೆಲ್ಲ ಸತ್ತೋಗ್ಬಿಡ್ಲ ಅನ್ಕೊಂಡಲ್ಲೇ ಗೌರಿಯೇ. ಅಯ್ಯೋ ಪಾಪ ಎಲ್ಲನೋ ಕಂಡುಬಿಡು. ಆ ಕಡೆಗೆ ಹೋದಾಗೆಲ್ಲ ಒಂದಷ್ಟು ಕಾಪಿ ನೀರನ್ನ ಸಿಗ್ತದ ನಂಕ. ಲೈ ರಾತ್ರಿ 12 ಗಂಟೆಗೆ ಬಂದಲ್ಲ, ಎತ್ತ ಹೋಗಿದ್ದೆ 12 ಗಂಟೆಗೆ. ಅಷ್ಟೊತ್ನಾಗ ಏನೋ ನಿನ್ ಕೆಲಸ ಆಚೆ ಕಡೆ? ಏನು ಕೆಲಸ ನಿಂಕ ಅಷ್ಟೊತ್ನಾಗ? 12 ಗಂಟೆಗೆ ಬಂದವಳೆ. ಅದೇನೋ ಟೇಪ್ರಿ ಕಾರ್ಡ್ ಕೈಯಾಗ ಇಟ್ಕೊಂಡಿದ್ದೆ, ಏನು ಕೆತ್ಕೊಂಡೋಗಿದ್ದೆ ಟೇಪ್ರಿ ಕಾರ್ಡು? ಅದೇನೋ ಬೆಳಗ್ಗೆ ನಾನು ಏನು ಹಾಕೊಳ್ಳೋ ಏನೋ ಅಂತ ಅಂದ್ಬಿಟ್ಟು ಟೇಪ್ರಿ ಕಾರ್ಡ್ ಅದಂದ್ರೆ ಏನಾದ್ರಾಗ ನಾಯಿ ಒಳ್ಳಕ್ಕೋದು, ಬೆಕ್ಕುಗಳು ಕಿರ್ಸೋದು, ದೇವ್ಗಳು ಕಿರ್ಸೋದು ಎಲ್ಲ ಆಯ್ತಲ್ಲ. ಏನಕ್ಕೆ ಎತ್ಕೊಂಡೋಗಿದ್ದಿದ್ದು ನೀನು? ಏನು ಹಿಂಗೆ ಹೇಳ್ತಾವಳೆ ಕಿವಿಡಿ? ಟೇಪ್ರಿ ಕಾರ್ಡ್ದಾಗ ನಾಯಿಗೆ ಒಳ್ಳಿಕ್ಕೋದು, ಬೆಕ್ಕುಗಳು ಕೂಗೋದು, ದೇವ್ಗಳು ಕೂಗೋದು. ಪಾತಿ ನಮ್ಮತ್ತೆ ಏನೋ ಮಾಡಂಗೆ ಅವಳೆ ನೋಡಿದ್ರೆ. ಅಜ್ಜಿ ಅಮ್ಮನ ಬೇರೆ ಅಲ್ಲೇ ಅವಳೆ ಇತ್ತೆ ನೋಡ್ತಾವಳೆ. ಇವಳೇನೋ ಮಾಡ್ತಾಳೆ ನಮ್ಮತ್ತೆ. ಗೌರಿ ತೂಕ ರಾತ್ರಿನೇ ಟೇಪ್ರಿ ತೂಕ ಆಡಿ ಎತ್ತಿಕ್ಬೇಕು ತಾನೇ ನೀವು? ಇವಳು ಅಟ್ಟು ತೂಕ ಇವಳೇನು ನೋಡ್ತಾಳೆ ಅಂತ ನಂಗೇನೋ ತಿಳಿಯೋದು. ಮಾತಾಡ್ರೆ ಇಬ್ರು ಅದೇನು ಹಂಗೆ ನಿಂತ್ಕೊಂಡಿದ್ದೀರಾ? ಅವಳೆ ಪಾತಿ ನೀನು ಹೋಗಿದ್ದೇನೆ ರಾತ್ರಿ 12 ಗಂಟೆ ಗಂಟ ಎತ್ತೆ ಹೋಗಿದ್ರೆ? ನಿಮ್ಗೆ ಕೇಳೋರಿಲ್ಲ. ನೀವು ಹೋಗಿದ್ದೆ ದಾರಿ ನಡಿಯಲೇ ಪಾತಿ. ನಿಮ್ಮ ಯಜಮಾನ್ ಕೇಳ್ತೀನಿ ನಡಿ. ಈ ನಡುವೆ ಬಲೆ ಅದ್ಗೆಟ್ಟೋರಾಗಿದ್ರೆ ಇಬ್ರು ಜೋಡತ್ತುಗಳಾಗೋಗಿದ್ದೀರಾ, ತಿರುಗ್ತೀರಾ ಹಂಗೆ ಬೀದಿ. ಮಾತಾಡೆ ಗೌರಿ, ಎಲ್ಗೆ ಹೋಗಿದ್ದೆ ರಾತ್ರಿ 12 ಗಂಟೆ ಗಂಟ? ಬಾತ್ರೂಮ್ ಹೋಗ್ಬೇಕಾಗಿತ್ತು, ಹೋಗಿದ್ನೆ. ಬ್ಯಾಟ್ರಿ ಅದು ಟ್ಯಾಪ್ರಿ ಕಾರ್ಡೆಲ್ಲ ಎತ್ಕೊಂಡೋಗಿದ್ದು. ಬಾತ್ರೂಮ್ಗೆ ಹೋಗಕ್ಕ ಬ್ಯಾಟ್ರಿ ಎತ್ಕೊಂಡೋಗಿದ್ನೆ. ನಾನು ಕಾವ್ರಿಗೆ ಬರ್ತಾರಿಲ್ಲೇನೆ? ನಾನೇ ಕರ್ಕೊಂಡು ಹೋಗ್ತಾರಿಲ್ಲ. ಸರಿ ನಡಿ, ಜಾಕೆಟ್ ಬೇರೆ ಕೊಡ್ತೀನಿ ಇಟ್ಕೊಂಡಿಯಾ? ಏನಿದೆ ಜಾಕೆಟ್ ಇಂಥದ್ದು ಇಟ್ಕೊಂಡಿದ್ಯಾ? ನೀನು ಅಟ್ಟೂರ್ದಾಗ ಸಿಕ್ಕಿದ್ದಿದೆ, ಅದಕ್ಕೆ ಇದನ್ನ ಇಟ್ಕೊಂಡಿ. ನಡಿ ಬೇರೆ ಕೊಡ್ ನಡಿ. ಜಾಕೆಟ್ ಬೀರು ಬೀಗ ಎತ್ಕೊಂಡೋಗಿದ್ಯಂತೆ. ಬಾ ಕೊಡ್ತೀನಿ ಬಾ. ಫಾತಿಮಾ ನಡಿಯ, ಮೆಲ್ಲಿಗೆ ಇಲ್ಲಿಂದ ಎಸ್ಕೇಪ್ ಆಗಬೇಕು. ಇಲ್ಲ ಅಂತಂದ್ರೆ ನಮ್ಮ ಅತ್ತೆ ಇನ್ನೂ ಒಂದಷ್ಟು ಮಾನ ಮರ್ಯಾದೆ ತೆಗಿಬಿಡ್ತಾಳೆ. ನಡಿಯ. ಹೌದು ಗೌರಿ ಅಕ್ಕ ನಡೀರಿ. ಅದೇನು ಹೇಳ್ತಾವಳು? ಅದೇನೋ ರಾತ್ರಿ 12 ಗಂಟೆಗೆ ಬಂದವಳೆ ಆ ಟೇಪ್ರಿ ಕಾರ್ಡ್ ನಿಕ್ಕೊಂಡು. ಅಯ್ಯೋ ಇವಳು ಅಟ್ಟುರ್ದೋಗ ಹೋಗು. ಅದೆಲ್ಲಿ ಕಾಯ್ಕೊಂಡಿದ್ಲ ಏನೋ ನಂಗೆ. ಇವಳಿಂದ ನಂಗೆ ಮಾನ ಮರ್ಯಾದೆ ಇಲ್ಲ. 12 ಗಂಟೆಗೆ ಹೆಂಗ್ಸ್ಗೇನು ಆಚೆ ಕೆಲಸ? ಅವನಂತೂ ಕೇಳೋದೇ ಇಲ್ಲ. ಬಿಟ್ಬಿಟ್ಟವಳು ಇವಳನ್ನ ಬಸ್ವಿನ್ ಬಿಟ್ಟಂಗೆ. ಅಯ್ಯೋ ಎಲ್ಲನೋ ಕಣ್ತಡಿ, ಬೇರೆದು ಜಾಕೆಟನ್ನು ಹಾಕೋಣ. ಇದೇನಿದು ಎಲ್ಲಂದ್ರಲ್ಲ ಗಾಳಿ ನುಗ್ಗುತ್ತದೆ. ಓ ಹಂಗಾದ್ರೆ ಈ ಮುಂಟಿಗಳಿದೆ ಕಿತಾಪತಿ ರಾತ್ರಿ? ಈ ಮುಂಟಿಗಳೇ ಟೇಪ್ರಿ ಕಾರ್ಡ್ ಎತ್ಕೊಂಡೋಗಿ ನಮ್ಗೆ ಹಂಗೆ ಸಿರೋದು. ಇಲ್ಲಾಂತಂದ್ರೆ ಕಿವಿಡಮ್ಮ ನೀನು ಸುಳ್ಳು ಹೇಳ್ತಾಳ? ಅಲ್ಲೇ ಗೌರಿ ಎಂತ ಕಿಲಾಡಿ ನೀನು. ನಾನು ಏನಂತ ತೋರಿಸ್ತೀನಿ ರೇ, ನೀನು ಕೊಡ್ತೀನಿ ಕೆಲಸ. ಫಸ್ಟು ಈ ಮಾತನ್ನ ರಾಧಮ್ಮನ್ಗೆ ಹೋಗಿ ಹೇಳ್ಬೇಕು. ಹೇಳ್ಬಿಟ್ಟು ಬರ್ತೀನಿ ತಡಿ. ಹೇಳ್ಬಿಟ್ಟು ಮಾಡ್ತೀನಿ ನೋಡು ಸರಿಯಾಗಿ. ಅಬ್ಬಬ್ಬ ಆ ಮಾತುಗಳು ಹಿಂಗಿದ್ಕ ಮೈಲ್ಲ ಬಿಸತ್ಕೊಂತು ನೋಡು. ಎಲ್ದಾಗ ಮಲ್ಕೊಂಡಿದ್ಕ ತಣ್ಣಗದೆ. ಅಲ್ಲ ಈ ಪಟೇಲ್ಗ ನಾ 14 ಹೋಗೋ ನಮ್ಮ ಮುಂಡೆ ಮಗನು 4 ದಿವಸ ಆಯಿತು ಮನೆ ಹತ್ರಕ್ಕೆ ಬಂದು. ಆ ಪಾತಿ ನೋಡಿದ್ಲೋ ಇಲ್ವಾ ಹೇಳಿ ಅಂತ ಹೇಳಿದ್ನೆ. ಏನು ನೋಡಿದ್ಲೋ ಇಲ್ವಾ ಮಾಡ್ಬಿಟ್ಟುತ್ತೋಗ? ಅಲ್ಲ ಅನ್ಯಾಯವಾಗಿ ರಾತ್ರಿ ದೇವ್ಗಳಿಗೆ ಸಿಕ್ಕಾಕೊಂಡ್ಬಿಡ್ತಾ ಇದ್ದಲ್ಲಪ್ಪ ನಾನು. ನಾನು ಎಷ್ಟೊಂದು ಬೆಮ್ಮೆ ಇಟ್ಕೊಂಡಿದ್ದೀನಿ, ಹಂಗೆ ಬದುಕಬೇಕು ಹಿಂಗೆ ಬದುಕಬೇಕು ಅಂತ. ಯಾರೆಲ್ಲ ನಾಳೆ ಹೋಗ್ಕೊಂಡೆ ಬಿಡು, ನಂಗೇನಾಗಬೇಕು. ಅಮ್ಮಮ್ಮ ಜ್ವರ ಬಿಟ್ಟಿದ್ದಕ್ಕ ಸುಸ್ತಾಗೋಯ್ತು. ವರ್ಷಕ್ಕೆ ನಿದ್ದೆನ ಮಾಡೋಣ. ಆ ಕೆಂಪು ಪ್ಲೇಟ್ ಹಾಕಿರೋದಕ್ಕೆ ನೋಡು, ಮನೆಯೆಲ್ಲ ಕೆಂಪು ಅದೇ. ವರ್ಷಕ್ಕೆ ಮಲ್ಕೊಳ್ಳೋಣ ತಡಿ. ರಾಧಮ್ಮ ಇದೇನಿದು 9 ಗಂಟೆಗೆ ನಿದ್ದೋತಾ ಇದ್ದಂಗವಳೆ? ಅದೇ ಬಾಕ್ಲು ಮುಂದಕ್ಕೆ ಮುಚ್ಚವಳೆ. ಅದೇ ಇಷ್ಟು ಬಿರಿ ನಿದ್ದೋತಾವಳೆ. ರಾಧಮ್ಮ ಈ ಬೆಕ್ಕಕ್ಕೆ ಇವತ್ತೊಂದು ಗತಿ ಕಾಣಿಸ್ತದೆ. ವಾರದಿಂದ ನೋಡ್ತಾ ಇದ್ದೀನಿ, ಬರೋದು ಹಾಲೆಲ್ಲ ಕುಡ್ದಾಕ್ಬಿಟ್ಟು ಹೋಗೋದು. ಇವತ್ತು ಒಳಗೆ ಬಂದಂಗದೆ ಇದಕ್ಕೊಂದು ಗತಿ ಕಾಣಿಸ್ತೀನಿ ನೋಡಿ. ಇವತ್ತು ನಿಂಗೊಂದು ಗತಿ ಕಾಣಿಸ್ತೀನಿ. ಇರು ಇಟ್ಕೊಳ್ಳಿಲ್ಲ ಇವತ್ತು ಹೊಡೆದು ಅದಕ್ಕೆ ಯೋಕಾಲ ತಿರುಗಿಸ್ತೀನಿ. ಬಂದು ಹಾಲು ಕೊಡ್ತು ಸಾಯ್ತದಂಗೆ ತಲೆ ಮೇಲೆ ಹಾಕೋದು ಒಂದೇ ಏಟೆ ಇದಕ್ಕೆ. ಅಯ್ಯಮ್ಮ ನಾನು ಸತ್ತೋದ್ನೆ. ರಾಧಮ್ಮ ಇದೇನೆ ಇಂಥ ಏಟ್ ಹಾಕ್ಬಿಟ್ಟೆ. ಅಯ್ಯೋ ಏನೋ ಜಯಕ್ಕ ನೀನೇನೆ ನಂಗೆ ಕತ್ಲ ಕಾಣಿಸಿಲ್ಲ. ಜಯಕ ಮಾತಾಡಕೋ. ಇದೇನಕ್ಕ ಹಿಂಗೆ ಬಿದ್ದೋಗ್ಬಿಟ್ಟೆ, ಕತ್ಲ ಕಾಣಿಸಿಲ್ಲಕೋ ನಂಕ. ಜಯಕ ಮಾತಾಡಕ. ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.